ಜಸ್ಟ್ 20 ಮಿನಿಟ್ಸ್. ಹೌದು, ದಿನಕ್ಕೆ ಕೇವಲ 20 ನಿಮಿಷ ನೀವು ಈ ಒಂದು ಕೆಲಸ ಮಾಡಿದರೆ ನೀವು 4 ಗಂಟೆಗಳ ಕಾಲ ಗಾಢ ನಿದ್ದೆ ಮಾಡಿದಷ್ಟು ನೀವು ಫ್ರೆಶ್ ಆಗ್ತೀರಾ ಅಂದರೆ ನಂಬ್ತೀರಾ? ನಾನು ಯಾವುದೇ ರೀತಿಯ ಮ್ಯಾಜಿಕ್ ಮಾಡ್ತಾ ಇಲ್ಲ, ಅಥವಾ ನಾನೇನೋ ಹೊಸದಾಗಿ ಕಂಡಿರೋ ಟೆಕ್ನಿಕ್ಕು ಕೂಡ ಅಲ್ಲ. ಇದು ನಮ್ಮ ಋಷಿ ಮುನಿಗಳು ಸಾವಿರಾರು ವರ್ಷದ ಹಿಂದೆನೇ ನಮಗೆ ಕೊಟ್ಟಿರೋ ಒಂದು ಅದ್ಭುತವಾದ ಕೊಡುಗೆ ಅಂದರೆ ತಪ್ಪಾಗಲ್ಲ. ದಿನವೆಲ್ಲ ದುಡ್ದುಬಿಟ್ಟು ಸುಸ್ತಾಗಿದ್ರು ರಾತ್ರಿ ಸರಿಯಾಗಿ ನಿದ್ದೆ ಬರ್ತಿಲ್ವಾ? ಬೆಳಗ್ಗೆ ಎದ್ದ ತಕ್ಷಣ ಮತ್ತೆ ಸುಸ್ತು ಅನ್ನಿಸ್ತಾ ಇದೆಯಾ? ಹಾಗಿದ್ರೆ ನಿಮಗೆ ಬೇಕಾಗಿರೋದು ಬರೀ ನಿದ್ದೆಯಲ್ಲ, ಯೋಗ ನಿದ್ರೆ. ಏನಿದು ಯೋಗ ನಿದ್ರೆ? ಇದನ್ನು ಮಾಡೋದಾದರೂ ಹೇಗೆ? ಇದರಿಂದ ನಮ್ಮ ಆರೋಗ್ಯಕ್ಕೆ ಏನೆಲ್ಲ ಲಾಭ ಇದೆ ಎಲ್ಲವನ್ನ ಈ ವಿಡಿಯೋನಲ್ಲಿ ನಾವು ಈಸಿಯಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ನಿಮ್ಮ ಜೀವನದ ಎಷ್ಟೋ ದೊಡ್ಡ ಸಮಸ್ಯೆಗಳಿಗೆ ಇಲ್ಲಿದೆ ಒಂದು ಸಿಂಪಲ್ ರೆಮಿಡಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕನ್ನಡ ಚಾನಲ್. ನಾನು ನಿಮ್ಮ ಸೌಮ್ಯ. ಫ್ರೆಂಡ್ಸ್, ನನ್ನ ಚಾನಲ್ನಲ್ಲಿ ಆರೋಗ್ಯ, ಲೈಫ್ ಸ್ಟೈಲ್ ಹಾಗೂ ಮನಸ್ಸಿನ ನೆಮ್ಮದಿಗೆ ಸಂಬಂಧಿಸಿದ ಯೂಸ್ಫುಲ್ ವಿಡಿಯೋಗಳನ್ನ ನಾನು ಹಂಚ್ಕೊತಾ ಇರ್ತೀನಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ. ಸರಿ, ಈಗ ವಿಷಯಕ್ಕೆ ಬರೋಣ. ಏನಿದು ಯೋಗ ನಿದ್ರೆ? ಹೆಸರಲ್ಲಿ ಇರೋ ಹಾಗೆ ಇದೊಂದು ನಿದ್ರೆನಾ? ಖಂಡಿತ ಅಲ್ಲ. ಯೋಗ ನಿದ್ರೆ ಅಂದರೆ ಸುಮ್ಮನೆ ಮಲಗೋದಂತಲ್ಲ, ಇದೊಂದು ವಿಶೇಷವಾದ ವಿಶ್ರಾಂತಿ ಸ್ಥಿತಿ ಅಂತ ಹೇಳ್ಬೋದು. ನಾವು ರಾತ್ರಿ ಮಲಗಿದಾಗ ನಮಗೆ ಪ್ರಜ್ಞೆ ಇರಲ್ಲ, ನಾವು ಏನೇನೋ ಕನಸು ಕಾಣ್ತಾ ಇರ್ತೀವಿ. ಆದರೆ ಯೋಗ ನಿದ್ರೆಯಲ್ಲಿ ಹಾಗಲ್ಲ. ಇಲ್ಲಿ ನಮ್ಮ ದೇಹ ಪೂರ್ತಿ ರೆಸ್ಟ್ ತಗೊಳ್ಳುತ್ತೆ, ಆದರೆ ನಮ್ಮ ಮನಸ್ಸು ಮಾತ್ರ ಎಚ್ಚರವಾಗಿರುತ್ತೆ, ಅಲರ್ಟ್ ಆಗಿರುತ್ತೆ. ಇದನ್ನೇ ನಮ್ಮ ಹಿರಿಯರು ಜಾಗೃತ ನಿದ್ರೆ ಅಂತ ಹೇಳಿದ್ರು. ಸಾವಿರಾರು ವರ್ಷಗಳ ಹಿಂದೆ ಋಷಿ ಮುನಿಗಳು ತಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡೋಕ್ಕೆ ಮತ್ತು ತಮ್ಮ ಅಂತರಾತ್ಮವನ್ನು ಅರಿಯೋಕ್ಕೆ ಅವರು ಕಂಡುಕೊಂಡ ದಾರಿ ಇದು. ಈ ಯೋಗ ನಿದ್ರೆಗೆ ಈಗಿನ ವಿಜ್ಞಾನ ಕೂಡ ಒಪ್ಪಿಗೆ ಕೊಟ್ಟಿದೆ. ಇವತ್ತಿನ ಮಾಡರ್ನ್ ಸೈನ್ಸ್ ಇದನ್ನು NSDR ಅಂತ ಹೇಳ್ತಾರೆ, ಅಂದರೆ ನಾನ್ ಸ್ಲೀಪ್ ಡೀಪ್ ರೆಸ್ಟ್ ಅಂತ, ಅಂದರೆ ನಿದ್ದೆ ಇಲ್ಲದ ಗಾಢ ವಿಶ್ರಾಂತಿ ಅಂತ ಕರೆಯೋದು. ಸಿಂಪಲ್ ಆಗಿ ಹೇಳಬೇಕು ಅಂದರೆ, ನಾವು ದಿನವಿಡೀ ಕೆಲಸ ಮಾಡುವಾಗ ಟೆನ್ಷನ್ ಮಾಡಿಕೊಂಡಾಗ ನಮ್ಮ ಮೆದುಳು ಫುಲ್ ಬ್ಯುಸಿ ಇರುತ್ತೆ. ಇದನ್ನು ಬೀಟಾ ಸ್ಟೇಟ್ ಅಂತಾರೆ. ಅದೇ ಯೋಗ ನಿದ್ರೆ ಮಾಡಿದಾಗ ನಮ್ಮ ಮೆದುಳು ಪೂರ್ತಿ ಶಾಂತ ಆಗುತ್ತೆ, ಅಲೆಗಳು ನಿಧಾನ ಆಗುತ್ತೆ. ಇದನ್ನು ಆಲ್ಫಾ ಮತ್ತು ಥೀಟಾ ಸ್ಟೇಟ್ ಅಂತಾರೆ. ಇದು ನಿದ್ದೆ ಮತ್ತು ಎಚ್ಚರದ ನಡುವಿನ ಒಂದು ಅದ್ಭುತ ಸ್ಥಿತಿ ಅಂತ ಹೇಳ್ಬೋದು. ಸಂಶೋಧನೆಗಳ ಪ್ರಕಾರ ಸರಿಯಾದ ರೀತಿಯಲ್ಲಿ ಕೇವಲ ಒಂದು 20 ನಿಮಿಷ ನಾವು ಯೋಗ ನಿದ್ರೆ ಮಾಡಿದರೆ ಅದು ನಮ್ಮ ದೇಹಕ್ಕೆ ಸುಮಾರು 3-4 ಗಂಟೆಗಳ ಕಾಲ ನೈಸರ್ಗಿಕ ನಿದ್ದೆಯಿಂದ ಸಿಗೋಷ್ಟು ಶಕ್ತಿಯನ್ನು ಕೊಡುತ್ತೆ. ಹಾಗಿದ್ರೆ ಇದರಿಂದ ನಮಗೆ ಏನೆಲ್ಲ ಬೆನಿಫಿಟ್ ಇದೆ ಅಂತ ಈಗ ನಾವು ನೋಡೋಣ. ಇವತ್ತಿನ ಕಾಲದಲ್ಲಿ ಎಲ್ಲರಿಗೂ ಸ್ಟ್ರೆಸ್ ಅನ್ನೋದು ಇದ್ದೇ ಇರುತ್ತೆ. ಯೋಗ ನಿದ್ರೆ ನಮ್ಮ ದೇಹದಲ್ಲಿ ಸ್ಟ್ರೆಸ್ ಹಾರ್ಮೋನ್ಸನ್ನು ಕಡಿಮೆ ಮಾಡಿಬಿಟ್ಟು ನಮ್ಮ ಮನಸ್ಸನ್ನು ಶಾಂತಗೊಳಿಸುತ್ತೆ. ಇನ್ನು ನಮ್ಮ ಮೆದುಳಿನ ಫೋಕಸ್ ಹೆಚ್ಚಾಗುವಂತೆ ಮಾಡುತ್ತೆ. ಇನ್ನು ಏಕಾಗ್ರತೆ ಸುಧಾರಿಸುತ್ತೆ, ನೆನಪಿನ ಶಕ್ತಿ ವೃದ್ಧಿಯಾಗುತ್ತೆ. ಇದು ವಿದ್ಯಾರ್ಥಿಗಳಿಗೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಇದು ಇನ್ನು ಆತಂಕ, ಭಯ, ಖಿನ್ನತೆಯಂತಹ ಸಮಸ್ಯೆಗಳನ್ನ ಇದು ಕಡಿಮೆ ಮಾಡಲು ನಮಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಇದು ಬರೀ ಮನಸ್ಸಿಗಲ್ಲ, ದೇಹಕ್ಕೂ ತುಂಬಾ ಒಳ್ಳೆಯದು. ಇದು BPಯನ್ನು ಕಂಟ್ರೋಲ್ ಮಾಡುತ್ತೆ, ಸ್ನಾಯುಗಳ ಬಿಗಿತವನ್ನು ಕಡಿಮೆ ಮಾಡಲು ಸಹ ಇದು ಹೆಲ್ಪ್ ಮಾಡುತ್ತೆ. ಇದನ್ನು ಈಸಿಯಾಗಿ ಮಾಡ್ಬೋದು. ಹೇಗೆ ಅಂತ ಈಗ ನಾವು ನೋಡೋಣ. ಫಸ್ಟ್ ನೀವು ಒಂದು ಶಾಂತವಾದ ಜಾಗವನ್ನು ಆರಿಸ್ಕೊಳ್ಳಿ. ಹಾಗೆಯೇ ನೀವು ನಿಮ್ಮ ಫೋನನ್ನು ಸೈಲೆಂಟ್ ಮಾಡಿಬಿಡಿ. ನೆಲದ ಮೇಲೆ ಒಂದು ಯೋಗ ಮ್ಯಾಟ್ ಅಥವಾ ಬ್ರೆಶೀಟನ್ನು ಹಾಕಿ, ಬೆನ್ನಿನ ಮೇಲೆ ನೀವು ನೇರವಾಗಿ ಮಲಗಿ, ಕೈಕಾಲುಗಳನ್ನ ನೀವು ಸಡಿಲವಾಗಿ ಬಿಡಿ, ಕಣ್ಣುಗಳನ್ನ ಮೃದುವಾಗಿ ಮುಚ್ಚಿ, ಮನಸ್ಸಿನಲ್ಲಿ ಒಂದು ಸಣ್ಣ ಪಾಸಿಟಿವ್ ಗುರಿಯನ್ನು ಅಂದ್ಕೊಳ್ಳಿ. ಉದಾಹರಣೆಗೆ, ನಾನು ಆರೋಗ್ಯವಾಗಿದ್ದೀನಿ, ನಾನು ಶಾಂತವಾಗಿದ್ದೀನಿ ಅಂತ. ಈಗ ನಿಮ್ಮ ಗಮನವನ್ನು ನಿಮ್ಮ ದೇಹದ ಒಂದೊಂದು ಭಾಗದ ಕಡೆ ನೀವು ತೆಗೆದುಕೊಂಡು ಹೋಗಿ. ಅಂದರೆ ಪಾದದ ಬೆರಳುಗಳಿಂದ ನೀವು ಶುರು ಮಾಡಿ, ಮೊಣಕಾಲು, ಸೊಂಟ, ಹೊಟ್ಟೆ, ಎದೆ, ಕೈಗಳು ಮತ್ತು ಕೊನೆಯಲ್ಲಿ ಮುಖದವರೆಗೆ, ಹೀಗೆ ಒಂದೊಂದೇ ಭಾಗಕ್ಕೆ ಗಮನ ಕೊಡ್ತಾ ಆ ಭಾಗವನ್ನು ನೀವು ಪೂರ್ತಿ ರಿಲ್ಯಾಕ್ಸ್ ಮಾಡಿ. ನಿಮ್ಮ ಉಸಿರಾಟವನ್ನು ನೀವು ಬದಲಾಯಿಸಬೇಡಿ, ಜಸ್ಟ್ ಕೇವಲ ನೀವು ಗಮನಿಸಿ. ಈ ಆಳವಾದ ವಿಶ್ರಾಂತಿಯ ಸ್ಥಿತಿಯಲ್ಲಿ ನೀವು ಸ್ವಲ್ಪ ಹೊತ್ತು ಹಾಗೇ ಇರಿ. ನಾನು ಈ ದೇಹ ಅಲ್ಲ, ನಾನು ಈ ಮನಸ್ಸಲ್ಲ, ನಾನು ಕೇವಲ ಚೈತನ್ಯ ಎಂಬ ಭಾವನೆಯಲ್ಲೇ ನೀವು ಲೀನರಾಗಿ. ಸುಮಾರು 20 ನಿಮಿಷಗಳ ನಂತರ ನೀವು ನಿಧಾನವಾಗಿ ನಿಮ್ಮ ಕೈಕಾಲು ಬೆರಳುಗಳನ್ನ ಅಲುಗಾಡಿಸಿ ಬಲಗಡೆ ತಿರುಗಿ ನಿಧಾನವಾಗಿ ಎದ್ದು ಕೂತ್ಕೊಳ್ಳಿ. ಒಂದು ಸಿಂಪಲ್ ಉದಾಹರಣೆ ಕೊಡ್ತೀನಿ.
ಒಂದು ಫೋನ್ ಬ್ಯಾಟ್ರಿ ನಮ್ಮ ಖಾಲಿ ಆದಾಗ ಹೇಗೆ ನಾವು ಚಾರ್ಜ್ ಹಾಕೊತೀವೋ ಹಾಗೆಯೇ ದಿನವಿಡೀ ದಣಿದ ಈ ನಮ್ಮ ಮನಸ್ಸು ಮತ್ತು ಆತ್ಮಕ್ಕೆ ಈ ಯೋಗ ನಿದ್ರೆ ಒಂದು ಪವರ್ ಬ್ಯಾಂಕ್ ಇದ್ದಂತೆ. ದಿನಕ್ಕೆ ಕೇವಲ 20 ನಿಮಿಷ ನಿಮಗಾಗಿ ನೀವು ಮೀಸಲಿಡಿ. ನಿಮ್ಮ ಎನರ್ಜಿ ಲೆವೆಲ್ಸ್ ಮತ್ತು ಮನಸ್ಸಿನ ಶಾಂತಿಯಲ್ಲಿ ಆಗೋ ಬದಲಾವಣೆ ನಿಮಗೆ ಗೊತ್ತಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಪ್ಲೀಸ್ ಲೈಕ್ ಮಾಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಎಲ್ಲರಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇದೇ ರೀತಿಯ ಯೂಸ್ಫುಲ್ ವಿಡಿಯೋಗಳಿಗಾಗಿ ನೀವು ನಮ್ಮ ಸೌಮ್ಯ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋನಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನೀವು ನಗ್ತಾ ಇರಿ, ಆರೋಗ್ಯವಾಗಿರಿ. ಥ್ಯಾಂಕ್ ಯು.